ಜಾಜಿ ಜಂಬಲ್ದಿನಿ ಬಿಡು ನಿನ್ನ ಜಂಬ. ಮದ್ವೆ ಆಗಿ 6 ವರ್ಷ ಆಯ್ತು. ಒಂದ್ ಮಗು ಇಲ್ಲ, ಒಂದ್ ಮರಿ ಇಲ್ಲ, ಒಂದ್ ಪಿಳ್ಳೆ ಇಲ್ಲ, ಒಂದ್ ಪಿಸ್ಕಿ ಇಲ್ಲ. ನೀನು ಒಂದ್ ಹೆಂಗಸ. ಐ ಸೆಡ್ ಯು ಶಟ್ ಅಪ್. ಎಲೆಕ್ಷನ್ ಗೆದ್ದು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ನಾನ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲ್ಲ. ಅಂಡರ್ಸ್ಟ್ಯಾಂಡ್? ನೀನ್ ಅಂಡರ್ಸ್ಟ್ಯಾಂಡ್ಗೆ ನನ್ನ ಸೈಕಲ್ ಸ್ಟ್ಯಾಂಡ್. ಮದ್ವೆ ಆಗಿ 6 ವರ್ಷ ಆಯ್ತು. ಇನ್ನು ಯಾಕೆ ಹೀಗೆ ಒಂಟಿಯಾಗಿ ಬಿಕ್ನಾಸಿ ತರ ಇದೆಯಾ? ಆಗ್ಲೇ ಮುಖ್ಯ ಆಗ್ತಾ ಇದೆಯಾ? ಒಂದ್ಸಲ ನಿನ್ ಮುಖನ ಕನ್ನಡಿಲಿ ನೋಡ್ಕೋ. ದವಡೆ ಹಲ್ಲು ಅಲ್ಲಾಡ್ತಾ ಇದೆ. ನಿನ್ಗೆ ಮದ್ವೆ ಆಯ್ತು ಅಷ್ಟೇ, ಹನಿಮೂನು ಇಲ್ಲ, ಗಂಡನ ಜೊತೆ ಸಂಸಾರನೂ ಇಲ್ಲ, ಮಕ್ಕಳಂತೂ ಇಲ್ವೇ ಇಲ್ಲ. ನೀನು ಒಂದು ಹೆಣ್ಣ. ನೀನು ಹೆಣ್ಣು ಕುಲಕ್ಕೆ ಹುಟ್ಟಿರೋ H1N1. ಅರ್ಥ ಆಗ್ಲಿಲ್ವಾ? ಬ್ರಾಕೆಟ್ ಅಲ್ಲಿ ಹಂದಿ ಜ್ವರ. ಹೋಗಿ ಹೊಡೆಗ್ ಹಾರು. Shut up and get out. Oh my God! 6ನೇ ಆನಿವರ್ಸರಿ ನಾಳೆನೇ ಇದೆ. ಅತ್ತೆ ನನ್ನ ಸುಮ್ಮನೆ ಬಿಡ್ತಾರ? ಮೊದ್ಲೇ ಮೊಮ್ಮಗನ ಆಟ ಆಡಿಸ್ಬೇಕು, ಕಣ್ತುಂಬ ನೋಡ್ ಸಾಯ್ಬೇಕು ಅಂತ ಪಿಟ್ಟಿಲ್ ಕೂಯ್ತಾನೆ ಇರ್ತಾರೆ. ನಾಳೆ ಸುಮ್ಮನೆ ಇರ್ತಾರ? ಬೆಂಡ್ ಎತ್ಬಿಡ್ತಾರೆ. ಥ್ಯಾಂಕ್ ಯು ಜಾಜಿ, ಇದು ನಿಮ್ ಮದ್ವೆ ಆಗಿ 6ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ. ನಿನ್ ಜೊತೆ ಮದ್ವೆ ಆಗಲ್ಲ ಆ ನಾಗವೇಣಿ. ಅವಳಿಗೀಗ 5 ವರ್ಷದ ಮಗು ಇದೆ. LKG ಕೂಡ ಪಾಸ್ ಆಗೋಗಿದೆ ಮುಂಡೆದು. ಹೌದು ಕಣೆ ಪದ್ಮಿನಿ, 6 ವರ್ಷ ಎಷ್ಟು ಬೇಗ ಆಗೋಯ್ತಲ್ವಾ, ಗೊತ್ತೇ ಆಗ್ಲಿಲ್ಲ. ಏನು ಪ್ರೋಗ್ರೆಸ್ ಇಲ್ವಾ? LKG ಮಗು ಬೇಡ ರೀ, ನರ್ಸರಿ ಕ್ಲಾಸ್ ಮಗು ಅಂದ್ರೂ ಬೇಡವಾ? ವೇಟ್ ಅಂಡ್ ಸಿ. ಏನು ಎಲೆಕ್ಷನ್ ಅಲ್ಲಿ ಗೆಲ್ತೀಯಾ? ಟ್ರೈ ಮಾಡ್ತಾ ಇದ್ದೀನಿ. ಸರಿ ಹೋಯ್ತು. ಈ ಕಡೆ ಎಲೆಕ್ಷನ್ ಇಲ್ಲ, ಈ ಕಡೆ ಸಂಸಾರನೂ ಇಲ್ಲ. ಈ ಬಗ್ಗೆ DVG ಅವರು ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದಾರೆ? ಇಬ್ಬಂದಿಗಳ ಬಗ್ಗೆ ಹೇಳಿದ ಮಾತುಕಂಡ್ರಿ ಅದು. ಸಿಂಬಳದಲ್ಲಿ ಬಿದ್ದಿರುವ ನೊಣ ನೀನು ಅಂತ. ಎಲ್ಲರೂ ಫಂಕ್ಷನ್ ರೆಡಿ ಆಗಿದ್ದಾರೆ, ಬೇಗ ಕೇಕ್ ಕಟ್ ಮಾಡ್ಬಿಡಿ. ಓಕೆ. ಮಹಿಳೆಯರೇ ಮತ್ತು ಮಹನೀಯರೇ, ಕೇಕ್ ಇನ್ನೇನು ಬಂದು ಬಿಡುತ್ತೆ. ಕೇಕ್ ಕಟ್ಟು ಮಾಡೋದಕ್ಕಿಂತ ಮುಂಚೆ ನಮ್ಮ ಕುಟುಂಬದ ಹಿರಿಯ ತಲೆಯಾದ ಮಾತೋಶ್ರೀ ರಂಗಮ್ಮನವರು ಒಂದೆರಡು ಅಣಿಮುತ್ತುಗಳನ್ನು ಉದ್ಧರಿಸ್ತಾರೆ. ನೋ, ಅತ್ತೆಯವ್ರು ಮಾತಾಡೋದು ಬೇಡ, ನಾನ್ ಟಾಕ್ ಮಾಡ್ತೀನಿ. ಸಾಕು ಸುಮ್ಮನೆ, ನೀವು ಮಾತಾಡೋದು ಯಾವಾಗಲೂ ಇದ್ದೇ ಇರುತ್ತೆ. ನಿಮ್ಮ ಮಾತನ್ನ ಕೇಳಿ 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 ಜನಕ್ಕೆಲ್ಲ ಸಾಕಾಗಿ ಹೋಗಿದೆ. ಇವತ್ತು ನಮ್ಮ ಮಾತೋಶ್ರೀ ರಂಗಮ್ಮನವರು ಒಂದೆರಡು ಮಾತಾಡ್ಲಿ, ನೀವೇನಂತೀರಿ? ಹೌದು, ದೊಡ್ಡವ್ರು ಮಾತಾಡ್ಲಿ, ಅವ್ರ ಮಾತಿಗೆ ಜನ ಬೆಲೆ ಕೊಡ್ತಾರೆ. ಪರವಾಗಿಲ್ಲ ಮಾತೋಶ್ರೀ ರಂಗಮ್ಮನವ್ರೆ, ಮಾತಾಡೋದಕ್ಕಿಂತ ಮುಂಚೆ ಕೆಮ್ಮಬೇಕು ಅಂತ ಚೆನ್ನಾಗಿ ಗೊತ್ತಿದೆಯಲ್ಲ. ಮಗನೇ, ಎಲ್ಲರೂ ನನ್ನ ಮಾತನ್ನ ಕೇಳಬೇಕು ಅಂತಂದ್ರೆ ಮೊದಲು ಕೆಮ್ಮಿ ಎಲ್ಲರ ಗಮನವನ್ನ ನಮ್ಮ ಕಡೆ ಸೆಳ್ಕೋಬೇಕು. ನೀನು ಇದೆಯ ದಂಡಕ್ಕೆ 6 ವರ್ಷದಿಂದ ಸೆಳ್ಕೋತಾನೇ ಇದೆಯ. ಮತ್ತು ಮಹಿಳೆಯರೇ, ಒಂದು ಹುಡುಗಿ ಮದುವೆ ಆಗಬೇಕು ಅಂತ ಆಸೆ ಪಡೋದು ಸಹಜ. ಇಷ್ಟಕ್ಕೂ ಅವಳು ಯಾಕೆ ಮದುವೆ ಆಗ್ತಾಳೆ? ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ. ಆದರೆ ಈ ನನ್ನ ಸೊಸೆ ಬಂದಿರೋದು ಯಾಕೆ? ತಿನ್ನೋಕೆ, ಜಗಳ ಮಾಡೋಕೆ, ಗೋಲಿಕೆ ಹೊಡೆಯೋಕೆ, ಎಲ್ಲರನ್ನು ಬೈಯೋಕೆ. ಇದೇನು ಗಂಡುಗಲಿ ವಂಶದ ಮನೇನಾ, ಇಲ್ಲ ಧರ್ಮ ಚಂದನ? ಕೇಳುವನು ಯಾರು ಇಲ್ವಾ? ನನ್ನ ಮಗನ ಮದುವೆ ಆದಾಗನಿಂದ ಮೊಮ್ಮಗನ್ನ ಎತ್ಕೊಂಡು ಆಡಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಈ ನನ್ನ ಸೊಸೆ ಇದುವರೆಗೂ ನನ್ನ ಆಸೆನ ನೆರವೇರಿಸಲಿಲ್ಲ ಅಂದ ಮೇಲೆ ಇವಳು ಸೊಸೆನಾ, ಇಲ್ಲ ಹೇಸರ ಕತ್ತೆನಾ? ಹೇಸರ ಕತ್ತೆನಾದ್ರೂ ವಾಸಿ, ಅವಕ್ಕೆ ಬುದ್ಧಿ ಇಲ್ಲ ಅಂದ್ರೂ 4-5 ಮನೆಗಳನ್ನ ಹಾಕ್ತವೆ. ಇಂಥ ಸೊಸೆನ ಮನೆಯಲ್ಲಿ ಇಟ್ಕೊಳ್ಳೋ ಬದಲು ಕಾಂಪೌಂಡಿಂದ ಆಚೆ ಎಸಿಬೇಕು ಅಂತ ಇದ್ದೀನಿ. ನೀವೇನು ಹೇಳ್ತೀರಾ? ನೀವು ಚಪ್ಪಾಳೆ ಹೊಡೆಯೋದನ್ನ ನೋಡ್ತಾ ಇದ್ರೆ ಇವಳನ್ನ ಆಚೆ ಕಳಿಸದೆ ಮೇಲೋ ಅನ್ನಿಸ್ತಾ ಇದೆ. ಇವಳಿಗೆ ಮದುವೆ ಆಗಿ 6 ವರ್ಷ ಆಯ್ತು. ಇದುವರೆಗೂ ಈ ಮನೆಯಲ್ಲಿ ಒಂದು ತೊಟ್ಲು ಕಂಡಿಲ್ಲ, ಹತ್ತಿಲ್ಲ, ಜೋಳ ಹಣ್ಣಿಲ್ಲ, ನಾನು ಅಜ್ಜಿಯಾಗಿಲ್ಲ. ಇನ್ನು ಎಷ್ಟು ದಿನ ಈ ಆಂಟಿ ತರನೇ ಮೇಕಪ್ ಮಾಡ್ಕೊಂಡಿರಲಿ? ನಾನು ಅಜ್ಜಿ ಆಗೋದು ಯಾವಾಗ? ಎಲ್ಲ ಆಗಿರೋದು ನಾನೇನಾದ್ರೂ ನಮ್ಮ ಅತ್ತೆ ಮುಂದೆ ಹೀಗೆ ಮಾಡಿದ್ದಿದ್ದೆ ಆಗಲೇ ಮೂಳೆನಿರೋ ಕೊರಕೆ ತಕೊಂಡು ನಿವಾಳಿಸಿ ಬಿಡ್ತಾ ಇದ್ರು. ಮದುವೆ ಆದ ವರ್ಷದಲ್ಲೇ ಮಗು ಆಗಬೇಕು. ಶೋಭನಕ್ಕೆನೆ ಒಂದು ಲಗ್ನ ಇಡ್ತಾ ಇದ್ಲು. ಹಾಳಾದ ಹನಿಮೂನು ಅಂತ ಬಂದ ಮೇಲೆ ಶೋಭನ ತನ್ನ ಅರ್ಥನೇ ಕಳ್ಕೊಂಡ್ಬಿಟ್ಟಿದೆ. ನಿಮ್ಗೆ ನಿಮ್ಮ ಅತ್ತೆ ಮಾಡಿದ್ದನ್ನ ನೀವು ನಿಮ್ ಸೊಸೆ ಮಾಡ್ಬೋದಲ್ಲ. ಆ ಕೆಲಸ ನಾನು ಮಾಡಲ್ಲ, ನನ್ನ ಮಗನ ಕೈಲೇ ಮಾಡಿಸ್ತೀನಿ. ಮಗನೇ, ನೀನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡೆ ಆದಿದ್ದೆ
ಆಗೋಕೆ ಬಿಡಬಾರ್ದು. ನಾನ್ ಮನೇಲಿದ್ರೆ ತಾನೇ ಹೀಗೆಲ್ಲ ಆಗೋದು. ಏನಾದ್ರೂ ಭಾಷಣ ಮಾಡಕ್ಕಿಂತ ಹೊರಟ್ಬಿಟ್ರೆ ಕರೆಕ್ಟ್ ಜಾಗ. ಪದ್ದು ಬಿಟ್ಲಾ ನೀವೇ ನಮ್ಮನ್ನ ಕರೀತಾ ಇದ್ರ ಅಂದ್ಮೇಲೆ ನಮಗೆ ಲಾಭ ಇದೆ ಅಂತ ಆಯ್ತು. ಯಾವತ್ತಾದ್ರೂ ಜಾಜಿ ಅವರು ನಮ್ಗೆ ಲಾಭ ಇಲ್ದಿರೋ ಕೆಲಸ ಹೇಳಿದಾರೇನೋ? ಪದ್ದು ಬಿಟ್ಲಾ ಸುತ್ತಮುತ್ತ ದೂರದಲ್ಲಿ ಯಾವ್ದಾದ್ರು ಹೊಸ ದೋಸೆ ಹೋಟೆಲ್ ಓಪನ್ ಆಗಿದ್ಯಾ? ಇಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ಒಂದು ಹೊಸ ದೋಸೆ ಹೋಟೆಲ್ ಓಪನ್ ಆಗಿದೆ. ಅವ್ರು ಮಾಡೋ ಮಸಾಲೆ ದೋಸೆ ಪರಿಮಳ 3 ಕಿಲೋಮೀಟರ್ ಆಚೆವರೆಗೂ ಮೂಗಕ್ಕೆ ಬಡಿಯುತ್ತೆ. ಟೇಕ್ ದಿಸ್ 200. ಥ್ಯಾಂಕ್ ಯು ಸಜತ್ಗೆ. ಪದ್ದು ಟೇಕ್ ದಿಸ್ 200. 200 ರೂಪಾಯಿ ಕೊಟ್ಬಿಟ್ಟು ಇಬ್ರು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ ನೀವು. ನನಗೆ 200 ಇವನಿಗೆ 200 ಅಂತ ಕೊಟ್ಬಿಟ್ಟು ನಮ್ಮನ್ನ ಋಣದಲ್ಲಿ ಕಟ್ಟಾಗ್ತಾ ಇದ್ದೀರಾ. ಯಾರು ಇದಾರೆ? ಮಕ್ಕಳೇ ಮರಿನೇ. ಡೋಂಟ್ ಟಾಕ್ ರಮೇಶ್. ನಾಳೆ ಇಡೀ ದಿನ ಯಾರ್ ಕಣ್ಗೂ ಕಾಣಿಸ್ದೆ ರಾತ್ರಿ ಲೇಟ್ ಆಗಿ ಮನೆಗೆ ಬನ್ನಿ. ನಾವ್ ಯಾಕೆ ಅಂತ ಕೇಳಲ್ಲ, ಯಾಕೆಂದ್ರೆ ನೀವು ನಮ್ಗೆ ಕೊಡೋದನ್ನ ಕೊಟ್ಟುಬಿಟ್ಟಿದ್ರ. ನಾಳೆ ನಾವು ಮನೆಗೆ ಬಂದ್ರು ಬರ್ತೀವಿ, ಬರ್ದನೂ ಇರ್ತೀವಿ. ಅಲ್ಲ, ಈ ದಂಡ ಪಿಂಡಗಳನ್ನ ನಾಳೆ ಆಚೆಗೆ ಹಾಕೊಳ್ತಾ ಇದ್ದೀರಾ? ಮನೇಲೆ ಇದ್ದು ಬೋರ್ ಹೊಡಿತಿರುತ್ತೆ. ಎಲ್ಲಾದ್ರೂ ಔಟಿಂಗ್ ಹೋಗ್ಬಿಟ್ಟು ಬರ್ತಾರಪ್ಪ. ಏನ್ ಇವಾಗ? ನಾಳೆ ನಮ್ಮ ಮನೆ ದೇವ್ರು ಬರ್ತಾ ಇದೆ, ನಾನೇ ತರ್ತಾ ಇದ್ದೀನಿ. ನಾವೆಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ಬೇಕೋ ಬೇಡವಾ? ಅಭಿ ಎಲ್ರು ಇರ್ಲೇಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿಲ್ಲ. ನಾನು ಇರ್ತೀನಿ, ಪೂಜೆ ಮಾಡ್ತೀನಿ ಬಿಡಿ. ಬಂದ್ಬಿಟ್ಲ ನಾಳೆ ಎಲ್ಲೆಲ್ಲಿ ಔಟಿಂಗ್ ಹೋಗ್ಬೇಕು ಅಂತ ಲಿಸ್ಟ್ ಔಟ್ ಮಾಡ್ಕೊಳ್ರು. ನಾನು ಕೊಟ್ಟಿರೋದು ಸಾಲಿಲ್ಲ ಅಂದ್ರೆ ಕೇಳಿ, ಮತ್ತೆ ಕೊಡ್ತೀನಿ. ನೀವು ಹಿಂಗೆ ಮಾತಾಡ್ತಾ ಇದ್ರೆ ಕೊಟ್ಟಿದ್ರು ವಾಪಸ್ ಕೊಟ್ಬಿಡ್ತೀರ ಅಷ್ಟೇ. ಬಾಯ್. ಅಲ್ಲ, ನಾಳೆ ನೀವು ಇರ್ತೀರಲ್ವಾ? ಇರ್ತೀನಿ ಅಭಿ. ನೀವು ಒಬ್ರು ಇದ್ರೆ ಸಾಕು ಬಿಡಿ, ಬೇರೆಯವರೆಲ್ಲ ಎಲ್ಲಿ ಹಾಳಾಗೋದು ನನಗೇನು. ಅಭಿ ನಾಳೆ ದೇವ್ರು ಬರೋದು ಬಿಟ್ಟು ಬೇರೆ ಏನಾದ್ರೂ ವಿಶೇಷ ಇದೆಯಾ? ಬೇರೆ ಏನೂ ಇಲ್ಲ, ದೇವರು ಫ್ರೀ ಇದ್ದಾನೆ, ಅದಕ್ಕೆ ಕರೆಸ್ತಾ ಇದ್ದೀನಿ. ಅಪ್ಪ ಸದ್ಯ ನಾಳೆ ನನ್ನ ಆನಿವರ್ಸರಿ ಅಂತ ಯಾರಿಗೂ ಗೊತ್ತಿಲ್ಲ. ಬೆಳಗ್ಗೆನೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಪಲ್ಲು ಏನೇ ಚಂಪಾ, ಜಾಜಿ ಅದಕ್ಕೆ ಇಲ್ಲಿ ಕಾಣಿಸ್ತಾನೆ ಇಲ್ಲ. ನಾನು ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ನನಗೂ ಸಿಕ್ಕಿಲ್ಲ. ಈಗ ಹೇಗೆ ಹೊರಟ್ಬಿಟ್ರೆ ಹೇಗೆ? ಇವತ್ ಮನೆಗೆ ದೇವ್ರು ಬರ್ತಾ ಇದೆ. ಇಂಥ ಸಮಯದಲ್ಲಿ ಮನೆಗೆ ಎಲ್ರು ಇರ್ಬೇಕೋ ಬೇಡವಾ? ಭಾಷಣ ಇದೆ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಏನೋ ದೇವ್ರಿಗಿಂತ ಭಾಷಣನೇ ಮುಖ್ಯ ಆಗೋಯ್ತಾ? ನನ್ನೇನೆ ಕೇಳ್ತೀಯಾ? ಹೋಗಿ ಅವ್ರನ್ನೇ ಕೇಳ್ಕೊ. ಆಗ್ಲಿಂದ ಕಾಲ್ ಬರ್ತಾನೆ ಇದೆ. ಇವತ್ ಯಾವುದೇ ಕಾಲ್ ಬಂದ್ರು ರಿಸೀವ್ ಮಾಡ್ಲೇಬಾರ್ದು. ಹಲೋ, ಹೂ ಇಸ್ ದಿಸ್? ಯಾವ್ದಿದೆ ನ್ಯೂ ನಂಬರು? ಹಲೋ, ನೀನು ಭಾಷಣಕ್ಕೆ ಹೋಗ್ತಾ ಇದೀಯಾ? ಹೂ ಆರ್ ಯು ಐಸೆ? ಯಾರೇ ನೀವು? ಏಯ್, ನೀನು ಆ ಟಾಪಿಕ್ ಮೇಲೆ ಮಾತಾಡಬಾರ್ದು. ನೀ ಸ್ವಾಮಿ, ಯಾರೇ ನೀವು? ಏನಾದ್ರು ಭಾಷಣಕ್ಕೆ ಹೋದ್ರೆ ನಿನ್ನ ಗಂಟ್ಲು ಪೀಪಿನ ಸರಸರ ಅಂತ ಕುಯ್ದಾಕ್ಬಿಡ್ತೀನಿ. ಏಯ್, ಭಾಷಣ ಮಾಡಿದ್ರೆ ತುಂಬಾ ಅನುಭವಿಸ್ತೀಯ. ಕಾರಲ್ಲಿ ಹೋಗ್ತೀಯಾ, ಆಂಬುಲೆನ್ಸ್ ಅಲ್ಲಿ ಬರ್ತೀಯಾ? ಹುಷಾರ್. ನನಗೆ ಧಮಕಿ ಹಾಕ್ತೀಯೇನೋ? ನಿಂಗ್ ನಿಜವಾಗ್ಲೂ ತಾಕತ್ ಅನ್ನೋದೇ ಇದ್ರೆ ನನ್ ಮುಂದೆ ಬಾರೋ. ಬಾರೋ. ಯಾರು ಹಚ್ಚಿದ್ದು? ಸ್ಯಾಂಪಲ್, ಬರೀ ಪಟಾಕಿ ಅಷ್ಟೇ. ನೆಕ್ಸ್ಟ್ ಸಿಡಿಯೋದು ಬಾಂಬ್. ಏಯ್, ತುಪಾಕಿಯಿಂದ ಗುಂಡು ಹೊರಗೆ ಬಂದ್ರೆ ಗಂಟ್ಲನ್ನ ಸೀಳ್ಕೊಂಡೋಗುತ್ತೆ. ಹಾಕ್ತಾ ಇರು ಮನೆಗೆ. ಜಾಜಿ ಧೈರ್ಯ ತಂದ್ಕೋ. ಜಾಜಿ ಧೈರ್ಯ ತಂದ್ಕೋ. ಸೆಲ್ಫ್ ಮೋಟಿವೇಶನ್. ನೀನ್ ಯಾರು? ಫ್ಯೂಚರ್ ಅಲ್ಲಿ ಲೀಡರ್ ಆಗೋಳು. ಯಾವನೊಬ್ಬ ಅಯೋಗ್ಯ ಫೋನ್ ಮಾಡಿ ಥ್ರೆಟ್ ಮಾಡಿದಕ್ಕೆ ಭಯ ಪಟ್ಕೊಂಡ್ರೆ ಹೇಗೆ? ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ. ಈಗ ಅಪಾಯ ಕಾದಿದೆ. ಈ ಜಾಜಿಗೆ ಅಪಾಯನಾ? ಏಯ್ ಮೂರ್ಖ ಹೆಂಗ್ಸೆ, ಮೊದ್ಲು ಮನೆಗೆ ಹೋಗು. ತಲೆ ಗಟ್ಟಿಯಾಗಿದೆ ಅಂತ ವಿಧಾನಸೌಧದ ಕಂಬಕ್ಕೆ ಚಚ್ಕೋಬೇಡ. ಯಾರು ನೀನು? ಹೂ ಆರ್ ಯು ಐಸೆ? ನಿಂಗ್ ನಿಜವಾಗ್ಲೂ ತಾಕತ್ ಅನ್ನೋದೇ ಇದ್ರೆ, ನಿನ್ ಗಂಟೆ ಆಗಿದ್ರೆ ನನ್ ಮುಂದೆ ಬಾರೋ. ನಾನು ಯಾಕೆ ಇಲ್ಲಿದ್ದೀನಿ? ಯಾರು ನನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದು? Who is this? Where am I? ಏಯ್, ಇವತ್ತು ಭಾಷಣ ಮಾಡಬೇಡ ಅಂತ ಹೇಳಿಲ್ವ ನಿನ್ಗೆ? ಇಡೀ ದಿನ ಇಲ್ಲೇ ಬಿದ್ದಿರು. ಯಾಕೆ ಹೀಗ್ ಮಾಡ್ತಿದ್ಯಾ? ಸೂರ್ಯ ಮುಳುಗಬೇಕು. ಸನ್ಸೆಟ್ ಆಗ್ಬೇಕಾ? Why? ನಿನ್ನನ್ನ ಶೂಟ್ ಮಾಡಿ ಸಾಯಿಸೋಕೆ ಪಿಸ್ತೂಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೋಧೂಳಿ ಮುಹೂರ್ತದಲ್ಲಿ ನಿನ್ನನ್ನ ಕಳಿಸ್ಕೊಡ್ತೀನಿ. ಎಲ್ಲಿದೆ?
ಯಮಪುರಿಗೆ. ನಾನು ಹೊರಗಡೆ ಹೋಗಿ ಬರ್ತೀನಿ, ಅಲ್ಲಿವರೆಗೂ ಇಲ್ಲೇ ಬಿದ್ದಿರು. ಹಾ, ಗಾಡ್, ಆ ಕಿಡ್ನಾಪರ್ ಈ ಕಡೆನೇ ಹೋದ. ನಾನೇನಾದ್ರೂ ಈ ಕಡೆ ಹೋದ್ರೆ ಸಿಗಾಕೊಂಡ್ಬಿಡ್ತೀನಿ. ಎಲ್ಲಪ್ಪ ಹೋಗುದು, ಯಾರಿಗೂ ಕಾಣಿಸ್ತಿಲ್ಲ. ಅಲ್ಲ ಜಜತ್ತಿ, ನೀವು ಭಾಷಣ ಮಾಡಬಾರ್ದು ಅಂತ ಹೇಳಿದಕ್ಕೆ ಅವ್ನು ಯಾರು ಹೋಗ್ತೀನಿ? ನಿಮ್ಮ ಮೈಕು ನಿಮ್ಮ ತಾಕು. ನಾವೇನಾದ್ರೂ ಅಲ್ಲಿ ಇದ್ದಿದ್ರೆ ಅವನಿಗೆ ಸರಿಯಾಗಿ ಶಾಸ್ತಿ ಮಾಡ್ತಿದ್ವಿ. ಅವನಿಗೆ ಲೆಸನ್ ಟೀಚ್ ಮಾಡೋಕ್ಕೆ ನನ್ನ ಕೈಲಿ ಆಗಿಲ್ಲ. ನೀವು ಹೆಂಗಸರು ಜಾತಿ ಅವ್ರೆ, ನಾವು ಗಂಡಸರು. ನಿಮ್ಮನ್ನ ತಡೆಯೋದಕ್ಕೆ ಯಾರ ಕೈಲಿ ಸಾಧ್ಯ ಅಂತೀನಿ? ಜಾತಿಯನ್ನು ತಡೆಯೋರು ಯಾರೂ ಇಲ್ಲ, ಜಾತಿಯನ್ನು ಮಣಿಸೋರು ಎಲ್ಲೂ ಇಲ್ಲ. ನಿಮ್ಮಿಂದ ನಮ್ಮಿಂದ ನಿಮ್ನ ಬೇರೆ ಮಾಡಕ್ಕೆ ಯಾರಿಗೂ ಆಗಲ್ಲ. ಆಮೇಲೆ ನೀನ್ ಭಾಷಣ ಮಾಡಕ್ ಹೋಗ್ಲೇಬಾರ್ದು ಅಂತ ನನ್ನ ಕಿಡ್ನಾಪ್ ಮಾಡಿದ್ರು. ತುಂಬಾ ಡಾರ್ಕ್ ಪ್ಲೇಸ್ ಅಲ್ಲಿ ಇಟ್ಟಿದ್ರು. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬಂದೆ. ಜಾಜತ್ಗೆ ಅವನು ಯಾರು ಅಂತ ನೀನು ನನಗೆ ಹೇಳಲೇಬೇಕು. ನಾನು ಅವನ ಸೊಂಟನ ಮುರಿಲೇಬೇಕು. ಅವ್ನು ಯಾರು ಅಂತ ನನಗೆ ಗೊತ್ತಿದ್ರೆ ತಾನೇ ನಾನು ಹೇಳೋದಕ್ಕೆ. ತಪ್ಪಿಸ್ಕೊಂಬಿಟ್ಟ ಬಡ್ಡಿ ಮಗ. ನಮಗೂ ಬೆಳಗ್ಗೆಯಿಂದ ಬೆದರಿಕೆ ಧ್ವನಿಗಳು ಕೇಳ್ತಾ ಇವೆ. ಜಾಜಿ ಅವರು ಭಾಷಣ ಮಾಡಬಾರ್ದು ಅಂತ ಕೂಗಿ ಹೇಳ್ತಾರೆ. ಹಿಂದೆ ತಿರುಗಿ ನೋಡಿದ್ರೆ ಯಾರು ಇರೋದಿಲ್ಲ. ಓಕೆ ಓಕೆ, ನಾನು ಇವತ್ತು ಭಾಷಣ ಮಾಡಕ್ ಹೋಗಲ್ಲ. ಹೊರಗೆ ಹೋಗೋಣ. ಇವತ್ತು ಒಂದಿನ ನಾನು ಕೇರ್ ಆಫ್ ಫುಟ್ಪಾತ್. ಯಾಕೆ ಜಾಜಿ ಅವರೇ? ರೀಸನ್ ಮಾತ್ರ ಕೇಳ್ಬೇಡಿ. ಇವತ್ತೊಂದಿನ ರಾತ್ರಿ ನನ್ನ ಮನೆಗೆ ಲೇಟ್ ಆಗಿ ಬರ್ತೀನಿ. ಅಲ್ಲಿವರೆಗೂ ಎಲ್ಲಿರ್ತೀರಾ? ಎಲ್ಲಿಗೆ ಹೋಗ್ತೀರಾ? ಯಾವ್ದಾದ್ರು ಸೇಫೆಸ್ಟ್ ಪ್ಲೇಸ್ ಇದೆಯಾ? ನನ್ನ ಸ್ನೇಹಿತನ ರೂಮ್ ಇದೆ, ಆದರೆ ಆ ರೂಮಲ್ಲಿ ಬೆಳಕೆ ಇಲ್ಲ. ಪರವಾಗಿಲ್ಲ, ಸೇಫ್ ಆಗಿದ್ರೆ ಸಾಕು. ನಡೀರಿ. ಅಬ್ಬಾ, ಡಾರ್ಕ್ ಪ್ಲೇಸ್ ಆದರೂ ತುಂಬಾ ಸೇಫೆಸ್ಟ್ ಪ್ಲೇಸ್ ಅನ್ಸುತ್ತೆ. ಇಲ್ಲಿ ಯಾರು ನನ್ನ ಸುದ್ದಿಗೆ ಬರಲ್ಲ, ಯಾರು ಏನು ಕೇಳಕ್ ಬರಲ್ಲ. ಸಂಜೆವರೆಗೂ ಟೈಮ್ ಪಾಸ್ ಆದ್ರೆ ಸಾಕು. ಅಷ್ಟು ಗೊತ್ತಾಗೋದಿಲ್ವಾ? ನಾವು ಪ್ರೇತಗಳು. ಇಲ್ಲ, ಇದು ವಿಟ್ಲನ್ ಫ್ರೆಂಡ್ ರೂಮ್. ಸೇಫೆಸ್ಟ್ ಪ್ಲೇಸ್ ಅಂತ ನನ್ನ ಕರ್ಕೊಂಡ್ ಬಂದ್ಬಿಟ್ಟು. ಕರ್ಸ್ಕೊಂಡಿದ್ದೆ ನಾವು. ಅದ್ ಹೇಗೆ ಹೇಳ್ತೀರಾ? ಪದ್ದು ವಿಟ್ಲನ್ ಮೈಯೊಳಗಡೆ ನಾವು ಸೇರ್ಕೊಂಡಿದ್ವಿ. ಗಾಡ್, ಹಾಗಾದ್ರೆ ಆಗ್ಲೇ ಇಲ್ಲಿಗೆ ಬಂದಿದ್ದು ಪತ್ತು ಬಿಟ್ಲ ಅಲ್ವಾ? ನಾವು ಸೇರ್ಕೊಂಡಿದ್ವಿ. ಅವರು ನಿನ್ನ ಎಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಅಂತಾನೂ ಅವ್ರಿಗೆ ಗೊತ್ತಿಲ್ಲ. ಏನ್ ನಡೀತಾ ಇದೆ ಅಂತಾನೂ ಅವ್ರಿಗೆ ಗೊತ್ತಿಲ್ಲ. ಅವ್ರ ಮೈ ಮೇಲೆ ಜ್ಞಾನನೇ ಇರ್ಲಿಲ್ಲ. ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಇದರಿಂದ ನಿಮ್ಗೆ ಸಿಗುತ್ತೆ? ನಮಗೆ ನಿನ್ನಂತವಳೇ ಬೇಕಾಗಿತ್ತು. ನಾವು ದೆವ್ವಗಳು. ಶಾಸ್ತ್ರ ಕೇಳ್ತೀವಿ, ವ್ರತ ಮಾಡ್ತೀವಿ. ನಾವಿನ್ನೂ ದೆವ್ವದ ರೂಪದಲ್ಲಿ ಎಷ್ಟು ದಿನ ಇರ್ತೀವಿ ಅಂತ ಶಾಸ್ತ್ರ ಕೇಳಿದೀವಿ. ಏನ್ ಹೇಳಿದ್ರು? ಮದುವೆ ಆಗಿ 5 ವರ್ಷ ಆದ್ರೂ ಗಂಡನ ಜೊತೆ ಸಂಸಾರ ಮಾಡದೇ ಇರುವಂತ ಹೆಂಡತಿನ ಸ್ಮಶಾನ ಕರ್ಕೊಂಡ್ಬಂದು ಬಲಿ ಕೊಟ್ರೆ ನಮ್ಗೆ ಪ್ರೇತ ಜನ್ಮ ಹೋಗುತ್ತಂತೆ. ನೀವು ಹೇಳ್ತಾರೋದು ನಿಜನಾ? ಹೌದು, ನಾವು ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲಿ ನಿನ್ನಂತ ಹೆಣ್ಣು ಸಿಗಲೇ ಇಲ್ಲ. ಈಗ ನೀನು ಸಿಕ್ಕಿದ್ದು ನಮ್ಮ ಪುಣ್ಯ. ನೀನು ಮದುವೆ ಆಗಿ 6 ವರ್ಷ ಆದ್ರೂ ಇನ್ನೂ ಗಂಡನ ಜೊತೆ ಸಂಸಾರ ಮಾಡಿಲ್ಲ. ನಿನ್ನ ಸ್ಮಶಾನಕ್ಕೆ ಕರ್ಕೊಂಡೋಗಿ ಬಲಿ ಕೊಟ್ರೆ ನಮ್ಗೆ ಮೋಕ್ಷ ಸಿಗುತ್ತೆ. ಬೇಡ ಬೇಡ, ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡಿ. ನಾಳೆನೇ ಅಮಾವಾಸ್ಯೆ. ಊಟ ತಿಂಡಿ ಏನು ಕೊಡಲ್ಲ. ರಾತ್ರಿ 12 ಗಂಟೆ ಆಗ್ತಿದ್ದಂಗೆನೆ ಬಂದು ನಿನ್ ಬಾಯಿಗೆ ನಿಮ್ಮೆ ಹಣ್ಣು ತುರುಕ್ತೀವಿ. ಈ ಕಡೆ ಮರಿ ದೇವ, ಈ ಕಡೆ ಅಮ್ಮ ದೇವ. ಗೊತ್ತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಇವ್ರೇ ಅಲ್ವಾ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದು? ಇವರಲ್ಲಿ ಪ್ರೇತ ಸೇರ್ಕೊಂಡ್ಬಿಟ್ಟಿದ್ದು. ಈಗ ಇವ್ರನ್ನ ಮಾತಾಡ್ಸೋದಾಗ್ಲಿ ಕರೆಯೋದಾಗ್ಲಿ ಮಾಡೋದು ತುಂಬಾ ಅಪಾಯ. ಅಲ್ಲ,
ಇವ್ನು ನಿಜವಾಗ್ಲೂ ನಮ್ಮ ಪಕ್ಕ ಬಿಟ್ಟನ? ಇವ್ರಲ್ಲಿ ನಿಜವಾಗ್ಲೂ ಪ್ರೇತ ಸೇರ್ಕೊಂಡಿದ್ಯಾ? ಬೇಡ ಬೇಡ, ನಂಗೆ ಇವ್ರ ಸಹವಾಸನೆ ಬೇಡ. ನೋಡು ಜಾಜಿ ಅವರು ನಿಂತ್ಕೊಳ್ಳಿ. ಡೋಂಟ್ ಫಾಲೋ ಮೀ. ಏನೋ ಹೆಚ್ಚು ಕಡಿಮೆ ಆಗಿದೆ, ನಡಿ ಫಾಲೋ ಮಾಡೋಣ. ಗೊತ್ತು ನನ್ನ ಕೈಲಿ ಹುಡ್ಕಕ್ಕಾಗೋದಿಲ್ಲ. ಅಲ್ಲ ಕಣ, ನಾವು ಕರಿತಾ ಇದ್ರೆ ಹಂಗ ಓಡೋಗ್ಬಿಟ್ರಲ್ಲ ಅವರು. ಅಲ್ಲ ಕಣಪ್ಪದ್ದು, ನಮ್ಮನ್ನು ನೋಡಿ ಜಾಜತ್ಗೆ ಯಾಕೆ ಎದ್ಕೊಂಡು ಓಡೋದು ಅಂತ. ಅವ್ರಿಗೆ ನಮ್ಮನ್ನ ನೋಡೋದು ಇಷ್ಟ ಇಲ್ಲ ಅನ್ಸುತ್ತೆ. ನಾವು ಅವ್ರನ್ನ ನೋಡೋದು ಬೇಡ ಬಿಡು. ಬೆಳಗ್ಗೆಯಿಂದ ನಾನು ಹೇಳ್ತಾ ಇದ್ದೆ, ಜಾಜಿ ಯಾವುದೇ ಕಾರಣಕ್ಕೂ ಭಾಷಣಕ್ಕೆ ಹೋಗ್ಬಾರ್ದು, ನೀವು ತಡಿಬೇಕು ಅಂತ. ಆದ್ರೆ ನೀವು ತಡಿಲಿಲ್ಲ. ಅಂದ್ರೆ ಆಗ್ಲಿಂದ ಬರ್ತಾರ ಶರೀರ ಓಡಿ ನಿಮ್ದೇನು? ಅದು ನಾನೇ. ಏಯ್, ಒಂದ್ ವೇಳೆ ಜಾಜಿ ಏನಾದ್ರೂ ಭಾಷಣ ಮಾಡಿದ್ರೆ ಅವ್ರನ್ನ ಶೂಟ್ ಮಾಡ್ಬಿಡ್ತೀನಿ. ಆಮೇಲೆ ಜೊತೆಗೆ ಮತ್ತೆ 2 ತಲೆಗಳು ಉರುಳ್ತವೆ. ಯಾಕೋಣ ಒತ್ತೋದು, ಇನ್ನೊಂದು ವಿಟ್ಲೊಂದು. ಅವರು ಯಾರು ಅಂತ ನಿನಗೆ ಗೊತ್ತಾ ಅಣ್ಣ? ಗೊತ್ತು, ಅದು ನೀವೇ ತಾನೇ? ಏಯ್, ಮನೆ ದೇವ್ರನ್ನ ನೆನ್ಸ್ಕೊಡ್ರು. ಅಣ್ಣ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ನೀನ್ ಹೆಂಗ್ ಹೇಳಿದ್ರೆ ನಾನು ನಮ್ಗೆ ಕೇಳ್ತೀನಿ. ಹಾಗಾದ್ರೆ ನಾನು ಏನೇ ಹೇಳಿದ್ರು ಮಾಡ್ತೀರಾ? ನೀವು ನಮ್ಮ ಪ್ರಾಣನ ಉಳಿಸ್ತೀವಿ ಅಂದ್ರೆ ನೀವು ಹೆಂಗ್ ಹೇಳಿದ್ರು ಅಂತ ಕೇಳ್ತೀವಿ. ಜಾತಿ ಎಲ್ಲೇ ಇದ್ರು ಸಂಜೆ ಒಳಗಡೆ ಮನೆ ಸೇರ್ಬೇಕು. ಆ ರೀತಿ ವ್ಯವಸ್ಥೆ ನೀವು ಮಾಡ್ಬೇಕು. ಇಲ್ದೆ ಹೋದ್ರೆ ನಿಮ್ಮ ಅಂತಿಮ ದರ್ಶನಕ್ಕೆ ನಿಮ್ಮ ಮನೆಯವರೆಲ್ಲರನ್ನು ಸ್ಮಶಾನಕ್ಕೆ ಕರೆಸ್ಬೇಕಾಗುತ್ತೆ. ಒಂದು ಓಡೋ. ಲೇ ಬಿಟ್ಲ, ಫೋನ್ ಮಾಡ್ತಾನೆ ಇದೀನಿ ಕಣ. ಜಾಜಿ ಅವ್ರ ಫೋನ್ ರಿಸೀವ್ ಮಾಡ್ತಲ್ವಲ್ಲ. ನಾನು ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ. ರಿಂಗ್ ಆಗುತ್ತೆ, ಕಟ್ ಆಗುತ್ತೆ, ರಿಂಗ್ ಆಗುತ್ತೆ, ಕಟ್ ಆಗುತ್ತೆ. ಮೈ ಗಾಡ್, ಪದ್ದು ಬಿಟ್ಲ ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದಾರೆ. ಅವ್ರ ಮೇಲೆ ಪ್ರೇತಗಳಿದೆ. ಅದೇ ಕಾರಣಕ್ಕೂ ನಾನು ಅವ್ರ ಕೈಗೆ ಸಿಗ್ಬಾರ್ದು. ನಾನೇನಾದ್ರೂ ಅವ್ರ ಕೈಗೆ ಸಿಕ್ಬಿಟ್ರೆ ಫಿನಿಶ್ ಆಗ್ಬಿಡ್ತೀನಿ. ಜಾಜಿಯವರೇ ಓಡ್ಬೇಡಿ, ನಿಲ್ಲಿ. ಇಲ್ಲ ಇಲ್ಲ, ನೀವಿಬ್ರು ಡೆವಿಲ್ಸು, ಭೂತಗಳು, ದೆವ್ವಗಳು. ನಮಗೆ ಏನು ಬೇಕಾದ್ರೂ ಬೈರಿ, ನಮಗೆ ಬೇಕೇ ಬೇಕು. ಇಲ್ಲಾಂದ್ರೆ ನಮಗೆ ತುಂಬಾ ತೊಂದರೆ ಆಗುತ್ತೆ. ಬೇಡ, ದೂರ ಹೋಗಿ, ದೂರ ಹೋಗಿ. ನಮ್ಮಿಂದ ಯಾಕೆ ತಪ್ಪಿಸ್ಕೊಂಡು ದೂರ ಹೋಗ್ತಿದ್ರ ಅದನ್ನಾರು ಹೇಳಿ. ಅಯ್ಯೋ, ಅವ್ರ ಮೈ ಮೇಲೆ ದೆವ್ವ ಸೇರ್ಕೊಂಡಿದೆ. ಇದನ್ನ ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ. ಒಂದು ಮುಖ್ಯವಾದ ಕೆಲಸಕ್ಕೆ ನೀವು ಬೇಕಾಗಿದೆ. ದಯಮಾಡಿ ತಮ್ಮಯ್ಯ ಅಂತೀನಿ, ಬನ್ನಿ. ನಾನ್ ಬರಲ್ಲ, ನಾನ್ ಬರಲ್ಲ. ಅದು ಕಮಾನ್ ಚೇಸ್. ನೀನು ನನಗೆ ಬೇಕು. ತುಂಬಿ ತಿಂದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಅದರಲ್ಲೂ ಉದ್ದುದ್ದಕ್ಕೆ ಸೇಳಿ ಉತ್ತಮಿಸಿ ಮಾಡಿ ಮೇಲೆ ಒಣಗಾಕಿದ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ. ಇಲ್ಲಿವರೆಗೂ ನೀವ್ ಎಲ್ಲಿದ್ರಿ? ಹಾಗಾದ್ರೆ ನೀವ್ ನೋಡಿ ಬಂದು ಮತ್ತೆ ಏನಾಗುತ್ತೆ ಅಂತ ಜಾಜಿತ್ಗೆ ಏನಾಯ್ತು? ಬಲ್ಲು, ಯಾರನ್ನ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು? ಅದೆಲ್ಲ ಬಿಡಿ, ಅಣ್ಣಯ್ಯ ಬೆಳಗ್ಗೆಯಿಂದ ನಿಮ್ಮನ್ನ ಎಷ್ಟು ಕೇಳ್ತಾ ಇದ್ದಾನೆ. ಎಲ್ಲಿ ಹೋಗಿದ್ರೆ ನೀವು? ಪತ್ತೆನೇ ಇಲ್ಲ. ಅದು ಅಲ್ಲೇ ಬಲ್ಲು, ನನ್ನಿಂದ ಏನಾಗ್ಬೇಕಾಗಿತ್ತು? ಮನೆಗೆ ದೇವ್ರು ಬರ್ತಾ ಇದೆ, ಮನೆಯವ್ರು ಎಲ್ರು ಇರ್ಬೇಕಂತೆ. ನೀವು ಮಾತ್ರ ಎಲ್ಲಿ ಹೋಗಿದ್ರಿ? ಅದು ಐ ಡೋಂಟ್ ನೋ. ಯಾಕೆ ಜಾಜಿತ್ಗೆ ಗಾಬರಿ ಆಗಿದ್ದೀರಾ? ಪಲ್ಲು, ಇವತ್ತಿನ ವಿಶೇಷ ಏನು ಅಂತ ಯಾರಿಗಾದ್ರೂ ನೆನಪಿದ್ಯಾ? ಅಣ್ಣಯ್ಯ ಮನೆಗೆ ದೇವ್ರು ತರಿಸ್ತಾ ಇದ್ದಾನಲ್ಲ, ಅದೇ ವಿಶೇಷ. ಹೌದೌದು, ದೆವ್ವಗಳ ಕಾಟದಿಂದ ತಪ್ಪಿಸ್ಕೊಳಕ್ಕೆ ದೇವ್ರ ಪೂಜೆ ಮಾಡ್ಬೇಕು. ಇದು ಜಾಜಿತ್ಗೆ ದೇವ್ರ ಪೂಜೆ ಮಾಡಿದ್ರೆ ಕೆಟ್ಟ ಕನ್ಸು ಬೀಳಲ್ಲ, ಕೆಟ್ಟದ್ದು ಆಗಲ್ಲ. ಆಯ್ತಾಯ್ತು, ನಾನು ಪೂಜೆ ಮಾಡ್ತೇನೆ. ಚಂಪಾ, ನನ್ನ ಮಗ ಹೋದವನು ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲೇ. ಸ್ವಲ್ಪ ತಾಳ್ಮೆಯಿಂದ ಇರಿ, ಅವರು ದೇವ್ರು ತರ್ತಾ ಇದ್ದಾರೆ. ರಾಮರಾಮ, ದೇವ್ರು ತರೋದು ಇಷ್ಟು ಕಷ್ಟನಾ? ಅಮ್ಮಿ, ಎಲ್ರಿ ಗೋಡೋ? ಅಲಂಕಾರ ಮಾಡಿರೋದನ್ನ ನೋಡಿ ಗೊತ್ತಾಗಲ್ವೇನ್ರಿ? ಇದೇ ದೇವ್ರು. ದೇವ್ರನ್ನ ತೋರ್ಸಿ. ನೀವೇ ತೆಗೆದು ನೋಡಿ, ಅದೇನು ಹುಲಿನ ಸಿಂಹನ?
ಇವತ್ತಿನ ದೇವರು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಅಭಿ ಮತ್ತೆ ದೇವ್ರು ಅಂದ್ರೆ ವೆಡ್ಡಿಂಗ್ ಆನಿವರ್ಸರಿ ದಿನ ಮನೆಗೆ ತರೋ ಕೇಕ್ ಅನ್ನೇ ನಾವು ದೇವರು ಅಂತ ತಿಳ್ಕೊಳ್ಬೇಕು. ಅಭಿ, ಇವತ್ ಬೆಳಗ್ಗೆಯಿಂದ ನಾನು ಎಷ್ಟು ಪ್ರಾಬ್ಲಮ್ ನ ಫೇಸ್ ಮಾಡಿದೀನಿ ಗೊತ್ತಾ? ಯಾರು ನನ್ನನ್ನ ಕಿಡ್ನಾಪ್ ಮಾಡಿದ್ರು, ಯಾವ್ದೋ ಪ್ರೇತಗಳು ನನಗೆ ಕಾಟ ಕೊಟ್ಟು. ಪ್ರೇತಗಳಾಗಿ ಬಂದು ನಿಮ್ಮ ಕಾಟ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಪದ್ಮಜ ಮತ್ತು ಪದ್ಮಿನಿ. ಹೌದು ಕಣಜಾಜಿ, ಇವತ್ತು ನಿನ್ ವೆಡ್ಡಿಂಗ್ ಆನಿವರ್ಸರಿ. ನೀನ್ ಎಲ್ಲೂ ಹೋಗದೆ ಮನೇಲೇ ಇರ್ಬೇಕು ಅನ್ನೋದೇ ನಿನ್ ಗಂಡನ ಆಸೆ. ಅದಕ್ಕೆ ನಾನು ಇವರು ಪ್ರೇತಗಳ ತರ ಬಂದಿತ್ತು. ಅಷ್ಟೇ ಅಲ್ಲ ರೀ, ನಿಮ್ಮನ್ನ ಕಿಡ್ನಾಪ್ ಮಾಡಿದ್ ಯಾರು ಅನ್ಕೊಂಡ್ರಿ? ನನ್ನ ಆಪ್ತ ಮಿತ್ರ ಅಜಿತ. ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಇದು ಭಯ ಅಲ್ಲ ರೀ, ಇದೊಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಹೇಗಿತ್ತು? ಚೆನ್ನಾಗಿತ್ತು. ಇದು ನಾನು ನಿಮ್ಗೆ ಕೊಡ್ತಿರುವಂತ ಇವತ್ತಿನ ಉಡುಗೊರೆ. ಮಾತು ಸಾಕು, ಇಬ್ರು ಸೇರ್ಕೊಂಡು ಆನಿವರ್ಸರಿ ಕೇಕ್ ನ ಕಟ್ ಮಾಡಿ. ನನಗೂ ಸ್ವಲ್ಪ ಕೇಕ್ ತಿನ್ಸ್ರಿ. ತಿನ್ನಿಸ್ತೀನಿ ಹಬಿ. ಯಾವಾಗ? ಮುಂದಿನ ವರ್ಷದ ಆನಿವರ್ಸರಿಗೆ.